ಜೈ ಶ್ರೀರಾಮ್ ಎಲ್ಲರಿಗೂ. ಆಡುಗಳಿಗೆ ಏನು ಮೇವಿಲ್ರಿ, ಅದಕ್ಕೆ ಪಪ್ಪ ಸ್ವಲ್ಪ ಏನಾರು ಹುಲ್ಲು ಕೊರಿ ಅಂತ ಹೇಳಿದಾರೆ ರೀ. ಹುಲ್ಲು ಕೊರಿ ಹತ್ತಾರೆ ಹಂಗೆ ಇಲ್ಲಿ ಜರ ಚೊಕ್ಚಿ ಐತ್ರಿ, ಎಲ್ಲೆಲ್ರ ಚೊಕ್ಚಿ ಬಿ ಮುರಿನೂರು. ಬಿಸಿಲು ಮಾತ್ರ ಭಾಕಟ್ಟೈತ್ರಿ ನೋಡ್ರಲ್ಲ, ಇಷ್ಟು ಬರುತ್ತರು ಅಂದ್ರೆ ಪೂರ ಮೂತಲ್ಲ. ಸ್ವಲ್ಪ ಚೌಚಿ ಮುರ್ಕೊಂಡ್ರಿ. ಇಲ್ಲಿ ನೋಡ್ರಿ ಗುಬ್ಬಿ ಗೂಡು ಕಟ್ಟಿದ್ದು ನೋಡಿದ್ರಿ ಇಲ್ಲಿ. ಮತ್ತು ರೀ ಮೊದಲು ಇಲ್ದಿದ್ರೆ ನಮ್ದು ಇದು 1 ಎಕರೆ ಪೂರ ಹೊಲ ಎಲ್ಲ ಆಗಿತ್ತು ರೀ. ಮೊದಲ ಒಟ್ಟು 10 ಗುಂಟೆ ಇತ್ತು. ಅದರ ಪಪ್ಪ ಹೊಲದಾಗೆಲ್ಲ ದುಡ್ದು 10 ಗುಂಟೆ ನಮ್ಮ ತಾತಗಳು ಮಾರ್ಕತ್ತಾಗ ತೊಗೊಂಡಾರಿ. ಇವಾಗ ಟೋಟಲ್ ಮನೆಯೆಲ್ಲ ಹಿಡ್ಕೊಂಡ್ರೆ 1 ಎಕರೆ ಆಗ್ತೈತ್ರಿ ಹೊಲ. ಪಪ್ಪಗಳೆಲ್ಲ ದುಡ್ದು ಹೊಲ ತೊಗೊಂಡಾರಿ. ಈಗಿನ ಜನ್ರೇಷನ್ ಅಂತ ನಮಗೆ ಹಿಂಗೆ ದುಡ್ದು ಹೊಲ ಎಲ್ಲ ತೊಗೊಂಡ್ರೆ 1 ಗುಂಟೆನೂ ತೊಕ್ಕಾಗಲ್ರಿ. ಆ ಗಿಡಕ್ಕೆ ಇನ್ನೊಂದು ಜರ ಚೌಕ್ಚಿತ್ರಿ ತೊಗೊಂಡಿದ್ದೀನಿ ರೀ. ಅದ್ರ ಅಟ್ಟ ಎಲ್ಲ ಗಿಡ ಮನಿಸ್ತಂದ್ರೆ ಗುಬ್ಬಿಗೋಡು ಐತೆ ನೋಡಿ, ಗುಬ್ಬಿಗೋಡು ಬೀಳ್ತೈತ್ರಿ. ಬಿತ್ತಂದ್ರೆ ಒಂದು ನಂಗೆ ಚಲೋ ಅನ್ಸಲ್ಲ, ಯಾಕಂದ್ರೆ ಗುಬ್ಬಿಗಳು ಗುದ್ದಾಡಿಲ್ಕಂಬ ಅಟ್ಟ ಮನೆ ಕಟ್ಟಿರ್ತಾವ್ರಿ ಇವ್ರ ಸಲುವಾಗಿ, ಮಕ್ಳ ಸಲುವಾಗಿ. ಮತ್ತು ಅವ್ರು ಕೆಡಿ ಹೋತೈತ್ರಿ. ಪಪ್ಪಾಗೆ ಚಾ ಬೇಕಾಯ್ತು ರೀ. ಚಾ ಮಾಡಿ ಮುಂದೊಂದು ಸ್ವಲ್ಪ ಕೆಲಸ ಐತ್ರಿ ಹೊಲ್ದಾಗ, ಮತ್ತು ಹೊಲ್ಕೊಂಡ್ರಿ ಅಂತ ನೋಡಿರಿ. ಮೇವು ಹೋಗೋದಕ್ಕೂ ಅಂದ್ರೆ ಚಾಲು ಮಾಡಿದ್ವಿ ನೋಡ್ರಿ 3. ಫಸ್ಟ್ ವೀಡಿಯೋದಾಗ ಯಾರೋ ಕಮೆಂಟ್ದಾಗ ಕೇಳಿರಿ, ಅಣ್ಣ ನಿಮ್ಮ ಗಾಡಿಗಳು ಇಟ್ಟದ ತೋರಿಸಿರ್ತೆ. ಗಾಡಿಗಳು ಏನಲ್ಲ ರೀ, ಟ್ರ್ಯಾಕ್ಟರ್ಗಳು ಏನು ನೋಡ್ತೀರಿ ನೋಡಿ ವೀಡಿಯೋದಾಗ ಅವು ಮಾಮೂನು ಇದಾವೆ ರೀ. 2 ಟ್ರ್ಯಾಕ್ಟರ್ ಡಬ್ಬಿ ಅಲ್ಲ, ಡಬ್ಬಿಗಳು ಅಲ್ಲಿ ಈಗ ಅಲ್ಲಿದಾವೆ ರೀ. ಡಬ್ಬಿಗಳು ಕಾಣಿಸ್ಕೊಂಡಿದ್ದಾರೆ ಅಲ್ಲಿ, ಡಬ್ಬಿಗಳು ಇದಾವೆ ರೀ. ಡಬ್ಬಿಗಳು ಇದಾವೆ ರೀ ಅಲ್ಲಿ, ಅವೆಲ್ಲ ಮಾಮೂಗಳು ಇದಾವೆ ರೀ. ಇದಾನಿ ಗಾಡಿ ನೋಡ್ತೀವಿ ನೋಡ್ರಿ, ಇದು ಒಂದ ನಮ್ದು ಐತಿ. ಇಲ್ಲೇನು ಆಕಳ ಕಲೆ ತೆಗ್ ಬಿದ್ದಿರ್ಲಿ, ಇಲ್ಲಿ ಖಡ್ಕತನ ಚಲೋನ್ರಿ ಆತ. ಯಾಕಂದ್ರೆ ಮನೆ ಜೋರ್ಲೆ ಮಳೆ ಬಂದಿತ್ತಿರ್ಲಿ ಈಗ ಒಂದು 5-6 ದಿವಸ ಹಿಂದ್ಗಡೆ. ಅವಾಗ ರೀ ಇಲ್ಲಿ ಆಕಳ ಕಾಲದಾಗ, ಇದು ಎಮ್ಮೆ ಕಾಲದಾಗ, ಇಲ್ಲಿ ಕರಿನ ಕಾಲದಾಗ ರೀ ಇಲ್ಲೆಲ್ಲ ನೀರು ತುಂಬಿತ್ರಿ. ಅದಕ್ಕೆ ಇಲ್ಲಿ ಖಡ್ಕ ತಂದು ಹೋಗಿತ್ತಂದ್ರೆ ಮತ್ತೆಲ್ಲ ಮಳೆ ಬಂದ್ರೂ ನೀರೆಲ್ಲ ತುಂಬಿ ನಿಲ್ಲಲ್ರಿ. ಖಡ್ಕ ತಂದು ಹೋಗಿನ್ರಿ ಆತ. ಬುಟ್ಟು ಇಲ್ದಿದ್ರೆ ಕರ್ಗೋಳ ಹತ್ತಾಕಿತ್ತು ರೀ, ತೊಗೊಂಡು ಬಂದು ನಾನು. ಸಣ್ಕೆ ಇಲ್ದಿದ್ರೆ ಇಲ್ಲಿ ಕೊಪ್ಪಾಗಿದ್ರಿ ಮನೆ ಹತ್ತಾಕ ತೊಗೊಂಡು ಬಂದ. ಇದ ನೋಡಿದ್ರಲ್ಲಿ ಖಡ್ಕ ಇಲ್ಲ, ಇದ ಖಡ್ಕ ತುಂಬಿರಿ ಅಲ್ಲಿ ಆಕಳ ಕಾಲ ಹೋಗಿದೈತ್ರಿ. ಈ ಕೊಪ್ಪಾಗ ಏನು ಖಡ್ಕ ಹೋಗಿದ್ ನೋಡ್ರಿ, ಎಲ್ಲ ಹೋಗದ ಎಲ್ಲೆಲ್ಲಿ ನೀರು ನಿಲ್ತದೆ ಅದೆಲ್ಲ ಲೆವೆಲ್ ಮಾಡ್ಕೊಂಡ್ರಿ. ಮತ್ತು ಇವತ್ತು ಚಾವ್ಯಾಗ ನೀರು ಬರೋವ್ರಿ. ಅವಾಗ 2 ಆಕಳುಗಳ ಮತ್ತು ಕರ ಎಲ್ಲ ಸ್ವಚ್ಛಂಗೆ ತೊಗೊಂಡ್ರಿ ಆತ ರೀ. ಒಟ್ಟು ಒಂದು 30-35 ಬಿಟ್ಟು ಹೋದನ್ರಿ ಒಟ್ಟು ರೀ. ಅಷ್ಟೊತ್ತು ಕೈ ಹೆಂಗೈತಿ ನೋಡ್ರಿ, ಸ್ವಲ್ಪ ತೊಗೊಲಿಕ್ಕೈತಿ ನೋಡ್ರಿ. ಯಾವ್ದು ಸಲ ಅಂದ್ರೆ ರೀ ಅದು ಬುಟ್ಟಿ ಎತ್ತೇನಿಲ್ಲ, ಅದು ಬುಟ್ಟಿ ಕೈಗೆ ಹತ್ಕತ್ತೈತಿ ರೀ. ಅದ್ರ ಸಲ ಸ್ವಲ್ಪ ತೊಗೊಲಿಕ್ಕೈತಿ. ಕೈಕಲು ಮತ್ತೆ ಹೇಳಿ ತೊಗೊಂಡು ಫ್ರೆಶ್ ಆಗಿ ಊಟ ಮಾಡಕ್ಕೆ ಹೊಂಟೇನಿ ರೀ. ಅಷ್ಟೊತ್ತರ ಅಂದ್ರೆ ಕುಡಿಗೆ ನೀರು ಬಂದು ರೀ. ಇಲ್ಲಗಾರೆ ಕುಡಿಗೆ ನೀರು ತುಂಬ್ಕೊಂಡ, ಹೊರಗೆ ಬ್ಯಾರೆಲ್ಲ ತುಂಬ್ಕೊಂಡ, ಅದಾದಮೇಲೆ ಆಕಳ ತೊಳೆದು ಐದು ಊಟ ಮಾಡ್ರಿ ಅಂತ. ನೀರು ತುಂಬಿತ್ರಿ, ಇನ್ನು ಆಕಳ ತೊಗೊಂಬರ್ ನೋಡ್ರಿ. ಈಗ ಗೌರಿನ ತೊಳೆದು ರೀ, ಇಲ್ಲಿದ್ರೆ ಇನ್ನು HP ಆಕಳ ತೊಗೊಂಡೋಗ್ತಾರೆ ಲಕ್ಷ್ಮಿ. ಪಪ್ಪ ಈ ಕರ ತೊಳಿಕರ್ರಿ, ಇನ್ನು ಅವ್ರು ಹೋಗಿ ಅದ ಎಮ್ಮಿ ಕರ ಐತ್ರಲ್ಲೇ ಅದನ್ನ ತೊಗೊಂಡು ಬರೋಣ್ರಿ ಅಂತ. ಇವಾಗ 2 ಆಕಳ ಕರ್ಗೊಳ್ರಿ ಮತ್ತು ಎಮ್ಮಿ ಕರ ತೊಳೆದಲ್ಕ ಅವತ್ತನ್ನ ಮತ್ತೆ ಗೋಟಿಗೆ ಕಟ್ಟಿ ಬೇನ್ರಿ. ಈಗ 3 ಗಂಟೆ ಆಗಿದ್ರಿ, ಇನ್ನು ಊಟ ಮಾಡ್ರಿ ಆತ. ಆ್ಯಂಡ್ ಸಿಗೋಣ ಒಂದು ಚಿಕ್ಕ ಬ್ರೇಕ್. ನಾನು ಈಗ ಟೈಮ್ 5 ಗಂಟೆ ಆಗಿದ್ರಿ. ಇನ್ನು ಮಮ್ಮಿ ಬರ್ಬೇಕಾದ್ರೆ ಸಾಯಂಕಾಲ 8-8:30 ಆಯ್ತು ರೀ. ನೀನು ನೋಡಿರಲ್ಲ 8:30 ಆಗಿದ್ರಿ. ದಿವಸ ಅಷ್ಟು ಆಗ್ತಿದ್ರಿ ಮಮ್ಮಿ ಬರಕ. ಅದಕ್ಕೆ ಮಮ್ಮಿ ಬರ್ತು ಅಂದ್ರೆ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡಿರ್ತಾರೆ. ಹಾಂ ರೀ, ಮನೆ ಕೆಲಸ ನಾನು ಮಾಡ್ತೇನೆ ರೀ. ಯಾಕಂದ್ರೆ ಮಮ್ಮಿ 8 ಗಂಟೆಗೆ ಬಂದು 8:30 ಬಂದು ಮನೆ ಕೆಲಸ ಎಲ್ಲ ಮಾಡಿ ಅಡುಗೆ ಮಾಡ್ಬೇಕಾದ್ರೆ ಮತ್ತು ಭಾಳ ಲೇಟ್ ಆಯ್ತು ರೀ. 12 ಗಂಟೆ ಆಯ್ತು ರಾತ್ರಿ ರೀ. ಅದಕ್ಕೆ ನಾವು ದಿವಸ ಮಮ್ಮಿ ಬರ್ತರು ಅಂದ್ರೆ ಮನೆ ಕೆಲಸ ಎಲ್ಲ ನಾನು ಮಾಡ್ತೇನೆ ರೀ. ಮಧ್ಯಾಹ್ನ ಮಲ್ಕೊಂಡಿತ್ತು ಅದೆಲ್ಲ ತೆಗೆದಿಟ್ಟೆ, ಚಾಪಿರ ತೆಗೆದಿಟ್ಟೆ, ಕಸ ಹೊಡ್ಕೊಂಡು
ಇದೆಲ್ಲ ಪೂರ ಇದು ಹೊಡ್ಕೊ ತೆಗೆದೈತ್ರಿ. ಯಾಕಂದ್ರೆ ನೋಡ್ರಲ್ಲ ಆಡ್ಗಳು ಫುಲ್ ಎಲ್ಲ ಗಲೀಜು ಮಾಡಿದೆವು. ಹೊಡ್ಕೊ ತಗೊಂಡು ಇನ್ನು ಶಗಣ ಕಸ ತೆಗೆದೈತ್ರಿ ಆಡ್ಗೋದ ಮತ್ತು ಮುಂದೆ ಕರ್ಗೋದ ಶಗಣ ಕಸನ ತೆಗಿಯೋಣ್ರಿ ಅಂತ ನಿಗದಿ ವಿಚಾರ ಮಾಡತ್ತೇನೆ ರೀ. 2 ತಿಂಗಳು ಹಿಂದ್ಗಡೆ ನಥಿಂಗ್ ಇದ್ದೀನಿ ರೀ. ಅಂದ್ರೆ 1.5 ವರ್ಷದ ಗುದ್ದಾಡ್ಕತ್ತೇನೆ ಕರೀರಿ ಏನಾಗಲಾಗಿತ್ತು ರೀ. 2 ತಿಂಗಳ ಹಿಂದ್ಗಡೆ ನಮ್ಮನ್ನ ಸಜೆಸ್ಟ್ ಮಾಡಿರು ಮಿನಿ ಬ್ಲಾಗ್ಸ್ ಮಾಡು ಏನಾರ ಆಗ್ತೈತಿ, ನಿಂಗೆ ಎಕ್ಸ್ಪೀರಿಯನ್ಸ್ ಭಾಳ ಐತಿ, ನೀ ಗ್ರೋತ್ ಆಗ್ತಿ ಅಂತ ಮಿನಿ ಬ್ಲಾಗ್ಸ್ ಮಾಡಿ ಚಲೋ ಮಾಡಿದ್ರಿ. ಭಾಳ ಜನ ಏನು ಬೇಕಾದಂದರು. ನಾನು ವಿಡಿಯೋ ಮಾಡ್ತೀನಿ ನೋಡ್ರಿ ಅವಾಗ. ಆದ್ರೆ ಅವರ ಜನ ಈಗ ಏನಂತಾರೆ ಅಂದ್ರೆ ರೀ ನಂಗೆ ಗೊತ್ತಿತ್ತು ನಿನ್ನ ಮ್ಯಾಗ ಭರೋಸಿತ್ತು, ನೀ ಮಾಡ್ತಿ ಈ ಥರ ಲೆವೆಲ್ದಾಗ ಬೆಳಿತಿ ಅಂತ. 2 ತಿಂಗಳದಾಗ 50 ಹಿಟ್ ಮಾಡಿದಾರೆ ನೋಡ್ರಿ. 2.5 ತಿಂಗಳದಾಗ ಬಿಹೈಂಡ್ ದ ಸೀನ್ಸ್ ನಾನು ಭಾಳ ಕಡೆ ಅಂದ್ರೆ ಭಾಳ ಕಡೆ ಗುದ್ದಾಡಿದ್ದಾನೆ ರೀ. ಇಲ್ಲಿ ತನ ಒಂದು 2.5 ತಿಂಗಳದಾಗ ಒಟ್ಟು 50 ಹಿಟ್ ಮಾಡಕ್ರಿ. ಭಾಳ ಗುದ್ದಾಡಿದ್ದಾನೆ. ನಮ್ಮ ಮನೆಯವ್ರಿಗೆ ಗೊತ್ತಿದ್ರಿ ನಾ ಏನು ಮಾಡಿ ಅನ್ನೋದ. 1.5 ವರ್ಷನೂ ಭಾಳ ಗುದ್ದಾಡಿದ್ದಾನೆ ರೀ. ಏನಾರ ಆಗಲಿ ತಂದ ಕೆಲ್ಸಕ್ಕೆ ಹೋಗಿ ಏನು ದುಡ್ಡು ಬರ್ತೀನಿ ಅದರಿಂದ ಟ್ರಾವೆಲ್ ಮಾಡಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ. ಆದ್ರೆ ಅಷ್ಟೇನತ್ರ ವೈರಲ್ ಆಗಲಿಲ್ಲ. ಆದರೆ ಯಾವತ್ತು ಕೇದಾರ್ನಾಥ್ಗೆ ಹೋಗಿ ಬೈನಿ ನೋಡ್ರಿ. ಕೇದಾರ್ನಾಥ್ಗೆ ಹೋಗಿನಿ ರೀ. ನೀವು ಕೇದಾರ್ನಾಥ್ ವೀಡಿಯೋ ನೋಡಲಿಲ್ಲ ಅಂದ್ರೆ ಹೋಗಿ ನೋಡಿರಿ. ಕೇದಾರ್ನಾಥ್ಗೆ ಏನು ಹೋಗಿ ಬೈನಿ ನೋಡ್ರಿ. ಅವಾಗ ನನ್ನ ಲೈಫ್ ಚೇಂಜ್ ಐತ್ರಿ. ಪೂರ ಎಲ್ಲ ಲೈಫ್ ಅಂದ್ರೆ ಏನು ಕೇಳಿ ಫುಲ್ ಚೇಂಜ್ ಐತಿ. ಏನು ರೀತಿ ಅದು ವರ್ಕ್ ಮಾಡ್ತಾನೆ ರೀ. ಮನೆಯಂದಷ್ಟು ಮಮ್ಮಿಗೆ ಹೆಲ್ಪ್ ಮಾಡ್ತಾನು. ನೀವು ಎಲ್ಲೆಲ್ಲರೂ ಸಿಗ್ತಿರ್ಲಿ ಅನ್ನಗಳೆಲ್ಲ ಸಿಗ್ತೀರಿ. ಅದು ಸ್ವಲ್ಪ ಒಂದು ಹ್ಯಾಪಿನೆಸ್ ಮೋಟಿವೇಟ್ ಆಗ್ತಿದ್ರಿ. ಒಂದು ಡಾಕ್ಟರ್ ಬಂದು ಕಮೆಂಟ್ ಮಾಡಿದ್ರು ಅದು ಭೀ ಸ್ವಲ್ಪ ಮೋಟಿವೇಶನ್ ಸಿಕ್ಕಂಗೆ ಆಯಿತು ವೀಡಿಯೋಸ್ ಎಲ್ಲ ಮಾಡೋಕೆ. ಏನಾಯ್ತು ಬಾಕು ಇಲ್ಲಿ ನೋಡಿಲ್ರಿ ನಮ್ಮ ಕಾಕುಗಳು ಗಜ್ರಿಕಾಯಿ ಹಾಕಿದಾರೆ ರೀ. ಹೆಂಗಾಗಿದಾವ ಕಾಕು ಇವ್ ಥರ ಏನು ತಾಕತ್ತಿಲ್ಲ. ಲಾಸ್ ಆಗಿದಾವ. ಇದು ಗಜ್ರಿಕಾಯಿ ಬೀಜ ತೊಗೊಂಬನ ಅವು ಮೊಟ್ಟೆ ಆತವಲ್ಲ ಅದು ಕ್ಯಾರೆಟ್ ಕೊಟ್ಟಿದ್ದಾರೆ ಇವ್ರು. ಇಲ್ಲಿ ಬರಂಗಿಲ್ಲ ಇವು ಖರೆ ಮಟ್ಟ ಹಳ್ಳ ಬೇಕು. ಪೂರ ಸಣ್ಣ ಆಗಿದಲ್ಲ ಕಾಕು. ಖರೆ ರುಚಿ ಅದಾವು. ಹುಳಿತಿದಾವು ಬಿ ನೋಡಿ ತಿನ್ಬೇಕು. ಹುಡುಕ್ಬೇಕಿದಾವ ಅಂದ್ರೆ ಹಾಂ ರೀ ಆಗಿದಾವ್ರಲ್ಲ. ಇಂಥವು ಚಲೋ ನೋಡಿ ತಿನ್ನಬೇಕು. ಇದು ನನ್ನ ಕಣ್ಣ ಕಾಣಂಗಿಲ್ಲ ನೋಡಿ ತಿನ್ನಬೇಕು. నేను వీడియో ಮಾಡ್ಕತ್ತೇನೆ ಯೂಟ್ಯೂಬ್ದಾಗ ಬರ್ತ ಅದೇನು ಮಾಡ್ಬೇಕು ಅದು ಶಿಲಕ್ಕೊಂದು ಒಬ್ಬರು ಕಮೆಂಟ್ ಮಾಡಿದಾರಲ್ಲ ಕರಿ ಏನಂತ ಹೇಳ್ರಿ, ನಮ್ಮ ಮೌಶಿರಿ ಇವ್ರು ನಿಮ್ಗೆ ಏನ್ ಆಗ್ಬೇಕ್ರಿ ಅದನ್ನು ಅಕ್ಕನ ಮಕ್ಕಳೆಲ್ಲ ಮಾಡಿದ್ರು. ಹೆಸರು ಗಜಾನನ್ ಅಂತ ಐತಿ ನೋಡ್ರಿ. ಗಜಾನನ್ ಅವ್ರಲ್ರಿ ಅವ್ರ ಗಜಾನ ಅಲ್ಲ ಮೌಸಿ ಮಗ ನೋಡ್ರಿ ಗಜಾನನ್ ಅಂತಾರೆ ಹೆಸರು. ಶಿಲಾಕನ ಅಕ್ಕನ ಮಕ್ಕಳು ಅವ್ರು ಕಮೆಂಟ್ ಮಾಡ್ಯಾರ ವಿಡಿಯೋ ಕೆಳಗ್ರಿ. ನಮ್ಮ ಔಷಧ ಹೇಳ್ರಿ ನಿಮ್ಗೆ ಏನಾಗಬೇಕು ಅಂತ. ಇನ್ನು ಕರ್ಗೋಳ್ ಶಣಕಸ ಮಾಡಿಲ್ರಿ, ಮೊದಲು ಕರ್ಗೋಳ್ ಶಣಕಸ ಮಾಡ್ರಿ. ಕಾಕುರಿ ಬಾಯ್. ಮಳೆ ಬರೋ ಆಕಾರ ಆಗಿದ್ರಿ, ಮಳೆ ಬೀಳ್ ಅನ್ನತಾನ್ರಿ. ಯಾಕಂದ್ರೆ ಇನ್ನೊಂದು 2 ದಿನದಾಗ ನಮ್ಮ ಮನೆ ಬಿಟ್ಟೆ ನೀರು ಅನ್ಸೋಯ್ತು ರೀ. ಮಳೆ ಬಿತ್ತಂದ್ರೆ ನೀರು ಅನ್ಸೋದು ಕ್ಯಾನ್ಸಲ್. ಇದ್ರ ಹೆಸರು ಗೋಲು ಬಾಳಮಮ್ಮ ಅಂತ ಇಟ್ಟಿದ್ದಾರೆ ರೀ. ಯಾಕಂದ್ರೆ ಕುರಿಗಳು ಬಾಳಮಮ್ಮ ಇದನ್ನದಾರಲ್ಲ ಡೇಟ್ ಗೀಟ್. ಯಾಕೆ ಭಾಳ ಅಂದ್ರೆ ಭಾಳ ಸೋಗಿದಾವೆ ರೀ. ಅದಕ್ಕೆ ಊರಾಗ ಹೋಗಿ ಏನಾರು ತಿನ್ನಕ್ಕೆ ತೊಗೊಂಬರ್ತಾರೆ. 20 ರೂಪಾಯಿ ಅದಾವೆ ರೀ ಒಟ್ಟು ರಿಕ್ಷಾಗ. ನೋಡ್ರಿ 20 ರೂಪಾಯಿ ಅದಾವೆ ರೀ. 20 ರೂಪಾಯಿದಾಗ ಏನು ತರಬೇಕಾದ್ರೆ ವಡಾಪಾವ್ ತರಬೇಕ್ರಿ. ಅದನ್ನ ಬಿಟ್ರೆ ಹಾಫ್ ಪ್ಲೇಟ್ ಬೇಳೆ ಸಿಗ್ತೈತಿ ರೀ. ವಡಾಪಾವ್ಸ್ಕೊಂಡು ಮೊನ್ನೆ ತಿಂದವ್ರಿ. ಬರೀ ನೀವು ಹೇಳತ್ತೀರಿ ಅನ್ನೋ ವಿಡಿಯೋ ವಡಾಪಾವ್ ತೋರ್ಸತ್ತಿಲ್ಲ ಆತ. ಅದಕ್ಕೆ ಹಾಫ್ ಪಾರ್ಸಲ್ ಬೇಳೆ ತೊಗೊಂಬರ್ರಿ ಅಂತ. ಬೇಳೆ ಹೆಂಗೈತಿ? 25 ಹಾಫ್ ಮಾಡ್ಲಣ್ಣ. ತೊಗೊಂಡು ಮೇನ್ರಿ ಹಿಂಗೆ ತಿನ್ನೋಣ್ರಿ. ಅದು ಹಸು ಭಾಳ ಕಟ್ಟಾಗಿದಾವೆ ರೀ. ಮಧ್ಯಾಹ್ನ ಊಟ ಹಂಗಂಗೆ ಆಗಿತ್ತು ನಾನು. ಪ್ಲೇಟ್ ಬ್ಯಾಡ ತೊಗೊಂಡು ಪ್ಲೇಟ್ ಡೈರೆಕ್ಟ್ ಹಿಂಗೆ ತಂದು ಬರ್ತೀನಿ. ಮತ್ತು ಪ್ಲೇಟ್ ಮಮ್ಮಿ ತುಳಿಗೆ ಮತ್ತೊಂದು ಪ್ಲೇಟ್ ಹೆಚ್ಚಾಗಿ. ಈ ಟೈಮ್ ಎಂಟಾಗಿದ್ರಿ. ಈಗ ಮಮ್ಮಿ ಫ್ಯಾಕ್ಟ್ರಿದಿಂದ ಬಂದರು, ಬೆಲ್ಲದ ಫ್ಯಾಕ್ಟ್ರಿದಿಂದ ಗಾಣದಿಂದ. ಇಲ್ಲಿದ್ದಾರೆ ನೋಡ್ರಿ. ನಮ್ಮ ಅವಾಗೆಲ್ಲ ಲಾಸ್ಟ್ ಜನ್ರೇಷನ್ ನೋಡ್ರಿ. ಯಾರ್ಗಡೆ ಮೊಬೈಲ್ ಇಲ್ಲ, ಏನು ಸೋಷಿಯಲ್ ಮೀಡಿಯಾ ಎಲ್ಲ ಏನೇ ಇಲ್ಲ. ಓಲ್ಡ್ ಇದ್ರದವ್ರ ನಮ್ಮ ಅವಾಗೆಲ್ಲ ಲಾಸ್ಟ್ ನೋಡ್ರಿ. ಲಾಸ್ಟ್ ನೀವ್ರ ಸ್ಟೇಜ್ ಮಮ್ಮಿ. ಇದು ಬಿಟ್ರೆ ಮುಗೀತು. ಮುಂದಿನವರೆಲ್ಲ ಇನ್ನು ಮೊಬೈಲ್ಗಳ ಇದ್ರಾಗ ನೀವ್ರ ಲಾಸ್ಟ್ ಮೊಬೈಲ್ಗಳು ಯೂಸ್ ಮಾಡೋಲ್ದಾಗ ಇದನ್ನ ಮಾಡಿದವ್ರು ಅಂದ್ರೆ ಜನ್ರೇಷನ್. ಇದನ್ನ ಬಿಟ್ರೆ ಉಳ್ಕಿದವ್ರು ಅವಾಗಳೆಲ್ಲ ಈಗ ಮೊಬೈಲ್ದಾಗ ಸ್ಕ್ರಾಲ್ ಮಾಡ್ಕೋತ್ರಿ. ಮೊಬೈಲ್ದಾಗ ಟೈಮ್ ಮುಗಿದಿ ಯವು. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡತ್ತಾನೆ ರೀ. ವ್ಲಾಗ್ ಯಾವ ಥರ ಅನಿಸ್ತಂತ ಕಮೆಂಟ್ದಾಗ ಹೇಳ್ರಿ. ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿರಿ. ರಾಧೆ ರಾಧೆ.